ಹರೇ ಕೃಷ್ಣ. ನನ್ನ ಹೆಸರು ಸಚ್ಚಿದಾನಂದ ದ್ವೈದಾಸ್. ನಾನು ಇಸ್ಕಾನ್ ಭೋವಿಕಾನಂ ಕಾಸರಗೋಡಲ್ಲಿ ಇರುವಂಥದ್ದು. ನಾನು ಮೊನ್ನೆ ಲಾಸ್ಟ್ ಎಪಿಸೋಡಲ್ಲಿ ಕುಲಶೇಖರ್ ಆಳ್ವಾರ್ ಬಗ್ಗೆ ಹೇಳಿದ್ದೆ. ಈಗ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕುಲಶೇಖರ್ ಆಳ್ವಾರ್ ಅವನ ಅರಮನೆಯಲ್ಲಿ ಪೂರ್ತಿ ವೈಷ್ಣವರು ಮತ್ತು ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟಿದ್ದಾನೆ. ಹೇಗೆ ಬೇಕಾದರೂ ಅವರು ಫ್ರೀ ಆಗಿ ಮೂವ್ ಆಗ್ಬೋದು. ಈ ರೀತಿ ಆಗ್ತಾ ಇರುವಾಗ ಅವ ಡೈಲಿ ಒಂದು ಬ್ರಾಹ್ಮಣನನ್ನು ಅಪಾಯಿಂಟ್ ಮಾಡಿದ್ದ. ಆ ಬ್ರಾಹ್ಮಣ ರಾಮಾಯಣ ಹೇಳ್ತಾ ಇದ್ದ. ಕುಲಶೇಖರ್ ಆಳ್ವಾರ್ ಎಷ್ಟು ದೊಡ್ಡ ಭಕ್ತ ಅಂದ್ರೆ, ಅವ ರಾಜನಾಗಿದ್ರು ಕೂಡ ಅವ ಒಂದು ಮೂಲೆಯಲ್ಲಿ ಕೂತು ರಾಮಾಯಣ ಕೇಳ್ತಾ ಇದ್ದ. ಈಗ ನಾವು ಕೂಡ ರಾಮಾಯಣ ಕೇಳ್ತೇವೆ, ಕುಲಶೇಖರ್ ಆಳ್ವಾರ್ ಕೂಡ ರಾಮಾಯಣ ಕೇಳ್ತಾನೆ. ಆದ್ರೆ ವ್ಯತ್ಯಾಸ ಉಂಟು. ಎಂತ ವ್ಯತ್ಯಾಸ? ಕುಲಶೇಖರ್ ಆಳ್ವಾರ್ ಆ ರಾಮಾಯಣವನ್ನು ಕೇಳುವಾಗ ಅವ ರಾಮಾಯಣದ ಒಳಗೆ ಹೋಗ್ತಾ ಇದ್ದ. ಇದಕ್ಕೊಂದು ಉದಾಹರಣೆ. ಒಮ್ಮೆ ಎಂತ ಆಗ್ತಾ ಉಂಟು, ಬ್ರಾಹ್ಮಣ ರಾಮಾಯಣದ ಬಗ್ಗೆ ಹೇಳ್ತಾ ಇರುವಾಗ ಅಲ್ಲಿ ಒಂದು ಪ್ರಸಂಗ ಬರ್ತದೆ. ಅವ ಹೇಳ್ತಾನೆ, ರಾವಣ